ಹೆಲೋ ನಮಸ್ಕಾರ ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಮನೆ ಮಗಳು ಚೈತ್ರ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. 2 ದಿನಗಳಿಂದ ನಮ್ ಜೊತೆ ಅನುಪ್ರಭಾಕರ್ ಇದ್ದಾರೆ. ಇವತ್ತೂನು ವಿ ಹ್ಯಾವ್ ಅನುಪ್ರಭಾಕರ್. ಇವತ್ತು ಯಾರು ಬರ್ತಾ ಇದ್ದಾರೆ ನಿಮ್ಮನೆ? ಇವತ್ತು ಆಕ್ಚುಲಿ ಮೇ ಬಿ ಫಸ್ಟ್ ಟೈಮ್ ಅವ್ರು ಬರ್ತಿದ್ದಾರೆ, ಫೇಸಿಂಗ್ ಅ ಕ್ಯಾಮ್ರಾ. ನಮ್ಮ ಅತ್ತೆ ಅವರು ರತ್ನಾ ಮುಖರ್ಜಿ ಅವರು. ಸೊ ರಘು ಮುಖರ್ಜಿ ಅವ್ರ ತಾಯಿ. ಎಸ್. ಸೊ ವೀಕ್ಷಕರೇ, ಲೆಟ್ಸ್ ವೆಲ್ಕಮ್ ರತ್ನಾ ಮುಖರ್ಜಿ ಅವರು. ಹಾಯ್ ಮ್ಯಾಮ್. ಹಾಯ್, ಕಮ್. ಚೈತ್ರ. ಹೆಲೋ ಮುಖರ್ಜಿ ಅವರು. ವೆಲ್ಕಮ್ ಟು ಸ್ಟಾರ್ ಸವಿರುಚಿ. ಥ್ಯಾಂಕ್ ಯು. ಸೊ ಆಂಟಿ, ಆಸ್ ಅ ಡಾಟರ್ ಇನ್ ಲಾ, ನಿಮ್ ಸೊಸೆ ನಿಮ್ಗೆ ಅಡ್ಗೆ ಮಾಡ್ತಾರಾ? Oh, she's a very good cook. She is? Every day after she comes, ನಮ್ಮ ಮನೆಗೆ ಬಂದ್ಮೇಲೆ ಅವಳು ನನಗೆ ಮಾಡಕ್ಕೆ ಬಿಡಲ್ಲ, ಎಲ್ಲ ಅವಳೇ ಮಾಡ್ತಾಳೆ. ಸೊ ಇವತ್ತು ನಮ್ಗೆ ಏನ್ ಮಾಡ್ತಿದ್ದೀರಾ ಆಂಟಿ? ಏನ್ ಮಾಡ್ಕೊಡ್ತಿದ್ದೀರಾ? ಇವತ್ತು ಅವಳಿಗೆ ಇಷ್ಟವಾದ್ದು ಒಂದು ಕೋಕೋನಟ್ ಲಾಡು, ನಾರಿಯಲ್ ಲಾಡು ಅಂತ. ಬೆಂಗಾಲೀಸ್ ಇದ್ರಲ್ಲಿ ಆಫ್ಟರ್ ದಸರಾ ಆದ್ಮೇಲೆ ಫಸ್ಟ್ ಪೌರ್ಣಮಿ ಬರುತ್ತಲ್ಲ, ಅವತ್ತು ಲಕ್ಷ್ಮೀ ಪೂಜೆ ಮಾಡ್ತಾರೆ. ಅವಾಗ ಇದೇ ನೈವೇದ್ಯ ಕೇಳೋದು. ಓ, ಸೊ ಸ್ವೀಟ್. ಸೊ ನಾನ್ ಆಕ್ಚುಲಿ ಮದ್ವೆ ಆದ್ಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ವಿ. ಆವಾಗ ಅಮ್ಮ ಈ ಲಡ್ಡು ಮಾಡ್ಸಿದ್ರು. ಸೊ ಆವಾಗ್ಲೇ ನಂಗೆ ಗೊತ್ತಾಗಿದ್ದು, ಓಕೆ ದಿಸ್ ಲಕ್ಷ್ಮೀ ಪೂಜೆಗೆ ಇದೊಂದು ಸ್ಪೆಷಾಲಿಟಿ ಅಂತ. ಅವಾಗಿಂದ ನಾನು 2 ಸರಿ ಟ್ರೈ ಮಾಡಿದೆ. ಫಸ್ಟ್ ಲಕ್ಷ್ಮೀ ಪೂಜೆಗೆ ಅವಳೇ ಮಾಡಿದ್ಲು. ಮಾಡಿದೆ. ಶಿ ಸೆಡ್ ಗುಡ್ ಚೆನ್ನಾಗಿ ಬಂದಿದೆ ಅಂತಂದ್ರು. ಸೊ ಐ ಲೈಕ್ ಇಟ್. ಅಂದ್ರೆ ಅದು ಅಮ್ಮ ಎಸ್ಪೆಷಲಿ ಕಟ್ಟಾಗ ಚಿಕ್ಕದಾಗ ಉಂಡೆ ಕಟ್ತಾರೆ. ಸೊ ನನ್ನ ಹಸ್ಬೆಂಡ್ ನಾನು ಓಡಾಡ್ತಾ ಹೋಗ್ತಾ ಬರ್ತಾ ಡಬ್ಬ ಹಂಗೆ ಖಾಲಿ ಆಗ್ತಾ ಹೋಗುತ್ತೆ. ಅದು ಮಾಡೋದೇ ಚಿಕ್ಕ ಸೈಜು, ಸೌತ್ ಇಂಡಿಯನ್ ತರ ದಪ್ಪ ಮಾಡಲ್ಲ, ಚಿಕ್ಕ ಉಂಡೆ. ಸ್ಮಾಲ್. ಸೊ ಒಂದ್ ತಿಂದ್ರೆ ಸ್ಯಾಟಿಸ್ಫೈ ಆಗಲ್ಲ ಚೈತ್ರ, ನೀವು ಯುಲ್ ನೋ ಎನಿವೇ. ಐ ನೋ. ಇದಕ್ಕೆ ಏನೇನೆಲ್ಲ ಬೇಕಾಗುತ್ತೆ ಆಂಟಿ? ತುರಿದಿರೋ ಕಾಯಿ, ಓಕೆ, ಆಮೇಲೆ ಬೆಲ್ಲ, ಕೈ ಇದು ಮಾಡೋಕೆ ಸ್ವಲ್ಪ ತುಪ್ಪ, ಬೇಕಿದ್ರೆ ಏಲಕ್ಕಿ ಹಾಕಬಹುದು, ಇಲ್ಲ ಅಂದ್ರೆ ಇಲ್ಲ. ಜನರಲಿ ಅವ್ರು ಹಾಕಲ್ಲ. ಇದಕ್ಕೆ ಇಷ್ಟೇ ಬೇಕಾಗದ ಅಷ್ಟೇ? ಓಕೆ. ಸೊ ಇದು ಒಣ ಕೊಬ್ಬರಿನ ಅಥವಾ ಇದು ಹಸಿಕಾಯಿ? ಇದನ್ನ ಡ್ರೈ ರೋಸ್ಟ್ ಮಾಡ್ಬೇಕು. ಓಕೆ. ಅದು ಬ್ರೌನ್ ಆಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊಂಡೆ ಲಡ್ಡು. ಸೊ ಹಸಿಕಾಯಿನ ತುರ್ಕೊಂಡು ಸ್ವಲ್ಪ ತುಪ್ಪದಲ್ಲಿ ರೋಸ್ಟ್ ಮಾಡ್ಬೇಕಾ? ಇಲ್ಲ, ಹಾಗೆ ಡ್ರೈ ರೋಸ್ಟ್ ಮಾಡ್ಬೇಕು. ಓಕೆ. ಸೊ ಈಗ ಏನ್ ಮಾಡ್ಬೇಕು ಆಂಟಿ? ಫಸ್ಟ್ ಪ್ಯಾನ್ ಪ್ಯಾನ್ ತಗೊಂಡ ನಮ್ಮ ಒಫಿಷಿಯಲ್ ಗ್ಯಾಸ್ ಸ್ವಿಚ್ ಆನ್ ಮಾಡೋರು ಅಲ್ವಾ? ಐ ನೋ, ಎಲ್ಲಾರ್ಗು ಸ್ಟವ್ ಆನ್ ಮಾಡಕ್ ಕೆಲಸ, ನಂಗೆ ತಿನ್ನೋದು ಸ್ಟವ್ ಆನ್ ಮಾಡೋದು ಅಷ್ಟೇ. ಓಕೆ ಆಂಟಿ. ಈಗ ಸೊ ವೀಕ್ಷಕರೇ, ಇದು ತುಂಬಾ ಸಿಂಪಲ್ ಆಗಿರೋ ರೆಸಿಪಿ ಅನ್ನಿಸ್ತಾ ಇದೆ. 4 ಇಂಗ್ರೀಡಿಯೆಂಟ್. ಕಾಯಿ ತುರ್ಕೊಂಡು ಅದನ್ನ ಡ್ರೈ ರೋಸ್ಟ್ ಆಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ತುಪ್ಪ, ಏಲಕ್ಕಿ ಅಂಡ್ ಬೆಲ್ಲ. ಇದು ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಚೆನ್ನಾಗಿ. ದಿಸ್ ಇಸ್ ಒಂದ್ ಸ್ವಲ್ಪ ಟೈಮ್ ತಗೊಳ್ಳೋದು. ಫ್ಲೇವರೇ ಆತರ ಗಮ್ಮನ ರೋಸ್ಟೆಡ್ ಸ್ಮೆಲ್. ಅದ್ ಚೆನ್ನಾಗಿ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಲಡ್ಡು ಟೇಸ್ಟ್ ತುಂಬಾ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಅದೇ ನಾವು ಕೊಬ್ಬರಿ ಮಿಠಾಯಿ ಮಾಡ್ತೀವಿ, ಅದೇ ಟೇಸ್ಟ್ ಬೇರೆ. ಅದು ಬಿಳಿ ಕಲರ್, ಇದು ಬ್ರೌನಿಶ್. ಅದು ಸೌತ್ ಇಂಡಿಯನ್ ಮಾಡ್ತೀವಲ್ಲ. ಎಕ್ಸಾಕ್ಟ್ಲಿ. ಸೊ ಇದು ರೋಸ್ಟ್ ಆಗೋವರೆಗೂ. ನಿಮ್ದು ಮತ್ತೆ ರಘುದು ಲವ್ ಸ್ಟೋರಿಗೆ ಆಕ್ಚುಲಿ ಕನೆಕ್ಷನ್ ಕೊಟ್ಟಿದ್ದೆ ನಿಮ್ ಅತ್ತೆ ಮತ್ತೆ ನಿಮ್ಮ ಅಮ್ಮ ಅಂತೆ. ಸೊ ಅದೇನು ಅಂತ ನಮ್ಗೊಂದ್ ಸ್ವಲ್ಪ ಹೇಳ್ತೀರಾ? ಅಂದ್ರೆ ಸಿ ವಿ ವರ್ ಕೊಲೀಗ್ಸ್ ಆಗಿದ್ವಿ. ಕೊಲೀಗ್ಸ್ ಆಗಿದ್ದಾಗ ಫ್ಯಾಮಿಲೀಸ್ ಅಷ್ಟು ಪರಿಚಯ ಇದ್ರಿಲ್ಲ. ವರ್ಕ್ ಮಾಡಿದ್ವಿ ಒಟ್ಟಿಗೆ. ಅದಾದ್ಮೇಲೆ ವಿ ವರ್ ಆನ್ ಅಂಡ್ ಆಫ್ ಫ್ರೆಂಡ್ಸ್, ಟಚ್ ಅಲ್ಲಿ ಇರ್ತಾ ಇದ್ವಿ, ಮಾತಾಡ್ತಾ ಇದ್ವಿ. ದೆನ್ ಐ ಥಿಂಕ್ ಅಟ್ ಒನ್ ಪಾಯಿಂಟ್ ವಿ ಬಿಕೇಮ್ ವೆರಿ ಗುಡ್ ಫ್ರೆಂಡ್ಸ್. ಸೊ ಅವಾಗ ಫ್ಯಾಮಿಲೀಸ್ ಎಲ್ಲ ಮೀಟ್ ಮಾಡಕ್ಕೆ ಶುರು ಆಯ್ತು. ಆ ಪಾಯಿಂಟ್ ಅಲ್ಲಿ ಬೋತ್ ಆಫ್ ದೆಮ್, ಇಬ್ರು ಅಮ್ಮಂದ್ರು, ದೇ ಸಜೆಸ್ಟೆಡ್ ಯು ಲೈಕ್ ಈಚ್ ಅದರ್, ಕಂಫರ್ಟಬಲ್ ಆಗಿದ್ದೀರಾ, ನೋ ವೈ ಡೋಂಟ್ ಯು ಥಿಂಕ್ ಆಫ್ ಮ್ಯಾರೇಜ್ ಅಂತ ಇಬ್ರು ಒಂಥರ. ಸೊ ದೇ ಮಸ್ಟ್ ಹ್ಯಾವ್ ಥಾಟ್ ಲೈಕ್ ಟೂ ಗುಡ್ ಲುಕಿಂಗ್ ಪೀಪಲ್. ಇಲ್ಲ ಅಂದ್ರೆ ಸಿ ದ ಥಿಂಗ್ ಇಸ್ ಚೈತ್ರ, ಜೀವನದಲ್ಲಿ ಒಂದು ಕಹಿ ಅನುಭವ ಆದ್ಮೇಲೆ ಸ್ವಲ್ಪ ಹಿಂದೇಟ್ ಹೊಡಿತಾ ಇದ್ವಿ ಇಬ್ರುನುವೆ. ವಿ ವರ್ ನಾಟ್ ಒಂಥರ ವಿ ವರ್ ಏನಂತಾರೆ, ಒಂದು ಹೆಸಿಟೇಷನ್ ಡಿಸೈಡ್ ಮಾಡಿ ಫಸ್ಟ್, ಆಮೇಲೆ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟಿ ಮಾಡ್ಕೊಳ್ಳಿ ಅಂದ್ಮೇಲೆ ದೇ ಡಿಸೈಡ್, ದೇ ಪುಶ್ಡ್ ಅಸ್ both arranged and then ಅಂದ್ರೆ ವಿ ವರ್ ಕಂಫರ್ಟಬಲ್ ವಿತ್ ಈಚ್ ಅದರ್. ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ, ಫ್ರೆಂಡ್ಸ್ ಆಗಿದ್ವಿ. ವಿ ವರ್ ಎಂಜಾಯಿಂಗ್ ಈಚ್ ಅದರ್ಸ್ ಕಂಪನಿ. ಸೊ ಅದನ್ನ ಇಬ್ರು ಅಬ್ಸರ್ವ್ ಮಾಡಿ ದೇ ಸೆಡ್, ಓಕೆ ಯು ವಿಲ್ ಲೈಕ್ ಸ್ಪೆಂಡಿಂಗ್ ಟೈಮ್ ಟುಗೆದರ್. ಇಬ್ರಿಗೂ ಒಬ್ರು ಕಂಡ್ರೆ ಒಬ್ರಿಗೆ ಕಂಫರ್ಟಬಲ್ ಅನ್ಸ್ತಾ ಇದೆ, ಇಷ್ಟ ಆಗ್ತಿದೆ. ಮದ್ವೆ ಬಗ್ಗೆ ಯಾಕೆ ಯೋಚನೆ ಮಾಡ್ಬಾರ್ದು ಅಂತ ಸ್ವಲ್ಪ ಇಬ್ರಿಗೂ ಭಯ ಆಯ್ತು ಅವಾಗ. ವಿ ಸೆಡ್ ಓಕೆ
ಮಾಡ್ಬೇಕಾ ಬೇಡವಾ ಅಂತ ಒಂದು ಇದಿತ್ತು. ದೆನ್ ಬೋತ್ ಆಫ್ ದೆಮ್ ಸೆಡ್ ಇಲ್ಲ, ಇಫ್ ಯು ವಾಂಟ್ ಟು ಹ್ಯಾವ್ ಅ ಗುಡ್ ಲೈಫ್ ಇಬ್ರು ಯೋಚನೆ ಮಾಡಿ ದೊಡ್ಡವರೆಲ್ಲ ಹೇಳೋದಕ್ಕೆ ಒಳ್ಳೇದೇ ಅನ್ನೋದಕ್ಕೆ ದಿಸ್ ಇಸ್ ಲೈಕ್ ಯು ನೋ. ಯಾ ಅಂದ್ರೆ ಸಿ ವೆನ್ ಏನೋ ಒಂದ್ ಕೆಲಸ ಮಾಡಕ್ ನಾವು ಹೆಸಿಟೇಷನ್ ಇದ್ದಾಗ ದೊಡ್ಡವ್ರು ಸಪೋರ್ಟ್ ಮಾಡಿ ಇಲ್ಲ ಕರೆಕ್ಟ್ ಇದು ನೀವು ಮಾಡಿ ಅಂತ ಅಂದಾಗ ಯು ಆಲ್ಸೋ ಫೀಲ್ ನೈಸ್, ಓಕೆ ಸರಿ ಅವರೇ ಸಪೋರ್ಟ್ ಮಾಡ್ತಿದ್ದಾರೆ, ಎನ್ಕರೇಜ್ ಆ ಮಾಡ್ತಿದ್ದಾರೆ. ಕಾನ್ಫಿಡೆನ್ಸ್ ಬೇರೆ ಇರುತ್ತೆ when you get into That's something. what happened to both of us ಅನ್ಸುತ್ತೆ. ಇವ್ರಿಬ್ರು ನಮ್ಗೆ ಅಷ್ಟು ಸಪೋರ್ಟ್ ಮಾಡಿ ಪುಷ್ ಮಾಡಿದ್ರಿಂದ we kind of said ವೆರಿ ನೈಸ್ ಆಂಟಿ, ವೆರಿ ಗುಡ್. ಸೊ ಆಂಟಿ, ನಿಮ್ ಫ್ಯಾಮಿಲಿನಲ್ಲಿ ಯಾರು ಇಂಡಸ್ಟ್ರಿನಲ್ಲಿ ಇಲ್ಲ, ನಿಮ್ ಮಗ ಈಸ್ ಅ ಮಿಸ್ಟರ್ ಇಂಡಿಯಾ, ಈಗ ಆಕ್ಟರ್ ಎಲ್ಲ. ಸೊ ಈಗ ಸೊಸೆನೂ ಆಕ್ಟ್ರೆಸ್. ಸೊ ಯಾವ ತರ ನಿಮ್ಗೆ ಹೇಗೆ ಅನ್ಸುತ್ತೆ? ಆಕ್ಚುಲಿ ಹಂಗೆ ಹೇಳಕ್ ಹೋದ್ರೆ ನಮ್ಮ ತಂದೆಯವರು ಹಿ ವಾಸ್ ಅ ಸಿನಿಮಾಟೋಗ್ರಾಫರ್. ವಾವ್. So he was the head of the department photography in SJ Polytechnical Idru. Okay. And he is the first person to handle 70mm camera in India. ವಾವ್. ವೆಂಕಟಾಚಲಂ ಅಂತ ಆರ್ ವೆಂಕಟಾಚಲಂ ಅಂದ್ಬಿಟ್ಟು ಆರ್ ವಿ ಚಲಂ ಅಂತಾನು ಹೇಳ್ತಾರೆ. ಸೊ ಇಂಡಿಯನ್ ಗವರ್ಮೆಂಟ್ ಚೇಂಬರ್ಸ್ ಇಂದ 70mm ಕ್ಯಾಮ್ರಾ ಫಸ್ಟ್ ಬುಕ್ ಮಾಡಿ ಇದ್ ಮಾಡಿದಾಗ ಅವರೇ ಹ್ಯಾಂಡಲ್ ಮಾಡಿ ಶೋಲೆ ಎಲ್ಲ ಶೂಟ್ ಮಾಡಿದ್ರು, ಜಂಜೀರು ಎಲ್ಲ ಮಾಡಿದ್ದಾರೆ. ಬಟ್ ಮೂವಿ ಇಂಡಸ್ಟ್ರಿ ಇಸ್ ನಾಟ್ ನ್ಯೂ ನಿಮ್ಗೆ. ಬಟ್ ನಮ್ಗೆಲ್ಲ ಅಷ್ಟು ನಾವು ಆ ಲೈನ್ಗೆ ಹೋಗ್ತಾ ಇರ್ಲಿಲ್ಲ. ನಾವೆಲ್ಲ ವಿ ವರ್ ಬಿಸಿ ಸ್ಟಡಿಂಗ್ ಅದು ಇದು. ಸೊ ವಿ ಡಿಂಟ್ ಎಂಟರ್ಟೈನ್ ಇನ್ ಟು ಸಚ್ ಲೈನ್. ರಘು ಮುಂಚೆ ಕನೆಕ್ಷನ್ ಅಂದ್ರೆ ತಾತ ಅವರು ಇಂಡಸ್ಟ್ರಿಗೆ, ಬಟ್ ಅಮ್ಮ ಅವ್ರ ಬ್ರದರ್ಸ್ ಸಿಸ್ಟರ್ಸ್ ಎಲ್ಲ nobody took photography ಆಗ್ಲಿ movie. ಸೊ ಅದು ದಟ್ ಇಸ್ ವಾಟ್ ದ ಗ್ಲಾಮರ್ ಇಂಡಸ್ಟ್ರಿ ರೂಟ್ ಚೇಂಜ್ ಆಗೋಯ್ತು ಇವ್ರು ಬಂದ್ಮೇಲೆ. ಸೊ ಈಗ ವಾಪಸ್ ಇಂಡಸ್ಟ್ರಿ ರಘುವಿಂದ ಅಂಡ್ ಯು ನೋ ಮೂವಿ ಇಂಡಸ್ಟ್ರಿ ಹೇಗ ಅನ್ಸುತ್ತೆ ಆಂಟಿ? ನೀವು ಇಟ್ಸ್ ಎ ಬಿಸಿ ಲೈಫ್, ಹಾರ್ಡ್ ವರ್ಕರ್ಸ್ ಪಾಪ. ಒಂದೊಂದ್ಸಾರಿ ಡೇ ಅಂಡ್ ನೈಟ್ ಮಾಡ್ತಾರೆ, ಅದು ನೋಡಿದ್ರೆ ನಮ್ಗೆ ಒಂಥರ ಸಂಕಟ ಆಗುತ್ತೆ. ಟೈಮ್ ಊಟ ಇರಲ್ಲ. ನೀವು ಹೋಗ್ತೀರಾ ಅವ್ರ ಜೊತೆ? ಅಂದ್ರೆ ಈಗ ಸ್ಮಾಲ್ ಶೋಸ್ ಅಂದ್ರೆ ಒಂದ್ ಸ್ವಲ್ಪ ಹೋಗ್ತೀವಿ, ಎಲ್ಲದಕ್ಕೂ ಹೋಗಲ್ಲ. ಯಾಕಂದ್ರೆ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಬೇಜಾರಾಗೋಗುತ್ತೆ. ಯಾಕಂದ್ರೆ ಇಬ್ರು ಒಟ್ಟಿಗೆ ಹೋದ್ರೆ ಮನೆ ಖಾಲಿ ಇರುತ್ತೆ, ಮಗ ಏನಾದ್ರು ಒಬ್ರು ಯಾರಾದ್ರೂ ಇರ್ತಾರಲ್ಲ, ವಿ ಹ್ಯಾವ್ ಟು ಬಿ ಅಟ್ ಹೋಮ್. ಸಮ್ಟೈಮ್ಸ್ ಬಂದಿದ್ದಾರೆ ನೋಡಕ್ಕೆ, ಸ್ಮಾಲ್ ಥಿಂಗ್ಸ್ ಬಂದು ನೋಡಿ. ಶಿ ಇಸ್ ಕ್ಯೂರಿಯಸ್, ಅವ್ರಿಗೆ ಶಿ ಇಸ್ ನಾಟ್ ಸೀನ್ ಮಚ್. ರಘು ಅವ್ರದ್ದು ಅಲ್ಲಿ ಇಲ್ಲಿ ಮಾತ್ರ ಒಂದ್ ಎರಡ್ ಶೂಟ್ ನೋಡಿರ್ಬೋದೇನೋ. ಸೊ ರೇರ್ ಆಗಿ ಬರ್ತಾರೆ. ಶಿ ಕಮ್ಸ್, ಶಿ ಎಂಜಾಯ್ಸ್ ವಾಚಿಂಗ್ ಅಂಡ್ ಆಡಿಯನ್ಸ್ ಆಗಿ ಸಿನಿಮಾ ನೋಡುವಾಗ ತುಂಬಾ ಎಂಜಾಯ್ ಮಾಡ್ತಾರೆ. ಸೊ ಅವಾಗ ಕೇಳ್ತಾರೆ, ಓ ಇದ್ ಹಿಂಗ್ ಮಾಡಿದ್ರಾ, ಇದೆಲ್ ಮಾಡಿದ್ರಿ, ಇದ್ ಹೆಂಗ್ ಮಾಡಿದ್ರಿ ಅಂತ. ಏನೋ ಶಿ ಇಸ್ ಕ್ಯೂರಿಯಸ್ ಟು ಅಂಡರ್ಸ್ಟ್ಯಾಂಡ್ ದಟ್. So that the father's this thing has come ಅನ್ಸುತ್ತೆ. How did it happen ಅನ್ನೋ ಕ್ಯೂರಿಯಾಸಿಟಿ. ಎಕ್ಸಾಕ್ಟ್ಲಿ. ಸೊ ಇದನ್ನ ಒಂದ್ ಸ್ವಲ್ಪ ಹೊತ್ತು ಆಗುತ್ತೆ ಆಂಟಿ, ಸ್ವಲ್ಪ ಬ್ರೌನಿಶ್. ಸೊ ಅಷ್ಟ್ರೊಳಗಡೆ ಪಾಕ ಬೆಲ್ಲ ಪಾಕ ಇಟ್ಕೊಳ್ಳಿ. ಮಾಡ್ಬೋದು. ವೆಲ್ಕಮ್ ಇಡು. ಅಫಿಷಿಯಲ್. ಓಕೆ, ಇದನ್ನ ಈ ಕಡೆ ಇಟ್ಕೊಂಡ್ಬಿಡ್ತೀನಿ. ಅಲ್ಲಿ 1 ಸ್ಪೂನ್ ತುಪ್ಪನ ಸಾಕು. ಸೊ ಇನ್ನೊಂದ್ ಪ್ಯಾನ್ ಅಲ್ಲಿ 1 ಸ್ಪೂನ್ ತುಪ್ಪ ಹಾಕಿ ಬೆಲ್ಲ ಈಕ್ವಲ್ ಅಮೌಂಟ್ ಅನ್ಸುತ್ತೆ, ಕಾಯಿ ಬೆಲ್ಲ ಅಲ್ವಾ? ನೋಡ್ಕೊಂಡ್ಬಿಟ್ಟು ಅದು, ಯಾಕಂದ್ರೆ ಅದು ರೋಸ್ಟ್ ಆದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ, ನೋಡ್ಕೊಂಡು. ಸೊ ಕೊಬ್ಬರಿ ಎಷ್ಟಿದೆಯೋ ಅಷ್ಟೇ, ಅದಕ್ಕಿಂತ ಸ್ವಲ್ಪ ಕಮ್ಮಿ. ಓಕೆ. ಸೊ ತುಪ್ಪದಲ್ಲಿ ಬೆಲ್ಲ ಹಾಕೊಂಡು ಅದು ಕರಗಿ ಪಾಕ ಆಗತ್ತಲ್ಲ, ದೆನ್ ಎರಡು ಮಿಕ್ಸ್ ಮಾಡ್ಬಿಟ್ಟು ಏಲಕ್ಕಿ ಪುಡಿ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಟೋದು. ಆರದ್ಮೇಲೆ ಬಟ್ ಅದು ಆರ್ಬೇಕು, ಸ್ವಲ್ಪ ಆರದ್ಮೇಲೆ. So Anu is very lucky. Mama's cooking is also amazing, and mother-in-law's cooking is also amazing. ಅದನ್ನು ನಾವು ಏನ್ ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹೇಗೆ ಮಾಡ್ಬಿಡ್ತೀವಿ. ಅದಿಲ್ಲ ಅನ್ನೋ ತರದ್ ಏನಿಲ್ಲ. ಎಕ್ಸಾಕ್ಟ್ಲಿ. ಸೊ ಆಕ್ಚುಲಿ ನನ್ನ ಹಸ್ಬೆಂಡ್ ಹೇಳ್ತಾನೆ ಇರ್ತಾರೆ, ನಾವಿಬ್ರು ಅಡ್ಗೆ ಮಾಡುವ, ನಾನು ಸ್ವಲ್ಪ ಹಂಗೆ ಅಮ್ಮನಿಂದ ಕಲ್ತಿರೋದಲ್ವಾ, ಸೊ ನಾನು ಹಂಗೆ ಆಗ್ಬಿಡಿದೀನಿ. ಅಂದಾಜಲ್ಲಿ ಇದ್ ಹಾಕೋದು ಅದ್ ಹಾಕೋದು, ಒಂದೊಂದ್ಸರಿ ಏನಿರುತ್ತೋ ಅದನ್ನ ಹಾಕಿ ಮಾಡ್ಬಿಡೋದು ಆತರ. ಸೊ ಅವಾಗ ಏನಾಗುತ್ತೆ, ಇಫ್ ರಘು ಲೈಕ್ ಸಮಥಿಂಗ್ ಅಲ್ಲ, ಅವ್ರಿಬ್ರಿಗೂ ಬಂದ್ ಹೇಳ್ತಾರೆ, ದಯವಿಟ್ಟು ನಾಪ್ಕ ಇಟ್ಕೊಳ್ಳಿ, ಹೆಂಗ್ ಮಾಡಿದ್ರಿ ಅಂತ, ನೆಕ್ಸ್ಟ್ ಟೈಮ್ ಹಿಂಗೆ ಮಾಡ್ಬೇಕು. ದೆನ್ ಬೋತ್ ಆಫ್ ಅಸ್ ಲುಕ್ ಎಟ್ ಈಚ್ ಅದರ್, ಓ ಸರಿ ಓಕೆ ಅಂತ. ಬಟ್ ಸ್ವಲ್ಪ ವೇರಿಯೇಷನ್ ಆಗ್ಬಿಡತ್ತೆ. ನೀವು ಫಸ್ಟ್ ಟೈಮ್ ಕುಕ್ ಮಾಡಿದಾಗ ಅನು ಏನ್ ಮಾಡಿದ್ರಿ? ಫಸ್ಟ್ ಟೈಮ್ ಐ ಡೋಂಟ್ ರಿಮೆಂಬರ್ ವಾಟ್. ಮಮ್ ಪೊಂಗಲ್. No, she made biryani. Vegetable. Okay. And Raghu non-veg. Okay. So mostly non-veg ತುಂಬಾ ಚೆನ್ನಾಗಿ ಮಾಡ್ತಾರೆ. ರಘುಗೋಸ್ಕರ ಫಸ್ಟ್ ಬಿರಿಯಾನಿ. ಓಕೆ. ಫಸ್ಟ್ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಏನ್ ಮಾಡಿದ್ರಿ? ಲೈಫ್ ಅಲ್ಲಿ ಫಸ್ಟ್ ಟೈಮ್ ಐ ಥಿಂಕ್ ಪಲ್ಯ ಸಾರು
ಈ ತರ ಏನಾಗಿತ್ತು ಅಂದ್ರೆ ನಾನ್ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನಮ್ಮ ಅಮ್ಮ ಬಾಬಾ ಕಾಲ್ ಆಂಕಲ್ ಫ್ರಾಕ್ಚರ್ ಮಾಡ್ಕೊಂಡ್ಬಿಟ್ಟಿದ್ರು. Okay. ಸೊ ಅಲ್ಲಿವರೆಗೂ ಅಡ್ಗೆ ಮನೆಗೆ ಹೋಗಿದ್ದೇ ಇಲ್ಲ. ಹಾ ಹಾ ಸೊ ಅದ ಆಂಕಲ್ ಫ್ರಾಕ್ಚರ್ ಆದಾಗ ನಾನು ಫಸ್ಟ್ ಟೈಮ್ ಅಡ್ಗೆ ಅಮ್ಮ ಚೇರ್ ಹಾಕೊಂಡು ಅಡ್ಗೆ ಮನೇಲಿ ಕೂತು ಹೇಳ್ಕೊಡೋರು, ಇದನ್ನ ಹಾಕು ಇಷ್ಟ ಹಾಕು ಹಿಂಗ್ ಮಾಡು ಅಂತ. ದಟ್ ಇಸ್ ವೆನ್ ಐ ಲರ್ನ್ ಕುಕಿಂಗ್. ಸೊ ಅವಾಗ್ಲೇ ನಾನು ಅಡ್ಗೆ ಕಲ್ತ್ಕೊಂಡಿದ್ದು 10th ಸ್ಟ್ಯಾಂಡರ್ಡ್ ಅಲ್ಲಿ. ಅದಾದ್ಮೇಲೆ ಐ ಸ್ಟಾರ್ಟೆಡ್ ಕುಕಿಂಗ್ ಕಾಲೇಜಲ್ಲಿ. ಐ ಎಂಜಾಯ್, ನನ್ ತುಂಬಾ ಇಷ್ಟ ಅಡ್ಗೆ ಮಾಡೋದು ಅಂದ್ರೆ ಇಷ್ಟ, ಅಡ್ಗೆ ಶೋಗಳು ನೋಡೋದು ಅಂದ್ರೆ ಇಷ್ಟ. ಸೊ ಇದು ರೋಸ್ಟ್ ಆಯ್ತು. ಓಕೆ, ಇದು ಪಾಕನು ರೆಡಿ ಆಯ್ತಾ ಆಂಟಿ? ಇವಾಗ ಹಾಕ್ಬಿಟ್ಟು ಇದ್ರಲ್ಲೇ ಹಾಕ್ಲಾ? ಅದ್ರಲ್ಲೇ ಹಾಕ್ತೀರಾ? ಸೊ ಮಿಕ್ಸ್ ಮಾಡ್ತಾ ಮಾಡ್ತಾ ಓಕೆ, ಟೋಟಲಿ ಬ್ರೌನ್ ಆಗಿದೆ ಅಲ್ವಾ? ಎಸ್, ಇಟ್ ಹ್ಯಾಸ್ ಟು ಬಿ. ಕಲರೇನೆ ಬ್ರೌನ್, ಕಲರ್ ಬ್ರೌನ್ ಆಗ್ಬೇಕು. ಸೊ ಆಂಟಿ, ಅನ್ನೋದು ನೀವ್ ಎಲ್ಲಾ ಮೂವೀಸ್ ನೋಡಿದೀರಾ? ಆಲ್ಮೋಸ್ಟ್ ನೋಡಿದೀರಾ ಅಲ್ವಾ? ನಿಮ್ದು ಯಾವ್ದು ಫೇವ್ರೆಟ್ ಮೂವಿ? ದಾನಮ್ಮ ದಾನಮ್ಮದೇವಿ. ಅದ್ರಲ್ಲಿ ಚೈತ್ರ ಆಕ್ಟಿಂಗ್ ಮಾಡಿದ್ರು, ನಾಪ್ಕ ಇದೆ ಅಲ್ವಾ ನಿಮ್ಗೆ? ಚೈತ್ರ ಆಲ್ಸೋ ವಾಸ್ ಇನ್ ದಟ್ ಫಿಲ್ಮ್. ಒಟ್ಟಿಗೆ ನಾವು ಮಾಡ್ಲಿಲ್ಲ, ಸೀನ್ಸ್ ಇರ್ಲಿಲ್ಲ, ಬಟ್ ವಿ ವರ್ ಟುಗೆದರ್ ಇನ್ ದಟ್ ಮೂವಿ. ಹೌದು. ಐ ಥಿಂಕ್ ಸುಮಾರು ಸಿನಿಮಾಗಳು ನೋಡಿದಾರೆ ನಂದು ಅಲ್ವಾ? ಅದರಲ್ಲಿ ಐ ಥಿಂಕ್ ದಾನಮ್ಮ ಶಿ ಲೈಕ್ಸ್ ನನ್ನ ಪರ್ಫಾರ್ಮೆನ್ಸ್. ದಾನಮ್ಮ 4 ಸಾರಿ ನೋಡಿದ್ದೀನಿ. ಹೌದಾ ಆಂಟಿ? ಈ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಹೇಳ್ಬೇಕು ಅಂದ್ರೆ ದೇವ್ರು ದೇವತೆ ಅಂದ್ರೆ ಅನುನೇ. ಯಾವ ಮೂವಿ ನೋಡಿ ವಿತೌಟ್ ಹರ್ ದೇರ್ ಇಸ್ ನೋ ದೇವತೆ. No, I think what you liked in that movie about me. Tell actually ಹೇಳಿ ಅವ್ರ ಕೇಳಿ. ಅವಳು ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದಾಳೆ, ಸ್ಟೋರಿನೂ ಚೆನ್ನಾಗಿದೆ, ಒಂಥರ ದೇವ್ರ ಭಕ್ತಿ ಬರುತ್ತೆ ಬರುತ್ತೆ ಅದ್ ನೋಡಿ. ಸೊ ಇನ್ಫ್ಯಾಕ್ಟ್ ಆಕ್ಚುಲಿ ನಾನು ಅದ್ರಲ್ಲಿ ಸ್ಟೋರಿ ಬೇರೆ ಅಲ್ವಾ, ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ನೋಡಕ್ಕೆ. ಸೊ ಈಗ ರೆಡಿ ಆಯ್ತಾ ಆಂಟಿ ಇದು? ಎಸ್, ಓಕೆ. ಬೋಲಿಗೆ ಹಾಕೊಂಡು ದೆನ್ ವಿಲ್ ಪುಟ್ ಏಲಕ್ಕಿ ಒಂಚೂರು ಏಲಕ್ಕಿ ಪುಡಿ ಮಾಡ್ಕೊಡ್ಲಾ ನಾನು? ಎಷ್ಟು ಏಲಕ್ಕಿ ಹಾಕೋಬೇಕು ಆಂಟಿ? ಐ ಥಿಂಕ್ ಇಷ್ಟಕ್ಕೊಂದ್ 2-3 ಸಾಕಂತ. 3-4 ಐ ಥಿಂಕ್ ಸೊ. ಏಲಕ್ಕಿ ಅಂದ್ರೆ ಘಮ್ ಅಂತ ವಾಸನೆ ಬರುತ್ತೆ ಅಲ್ಲ? ಎಸ್.